ಆರ್ಸಿಬಿ ಕಪ್ ಗೆಲ್ಲುತ್ತೆ ಅಂತ ಕಾದು ಸುಸ್ತಾಯ್ತಾ? ಡೋಂಟ್ ವರಿ, ಈ ಬಾರಿ ಟ್ರೋಫಿ ಗೆಲ್ಲೋದು ಆರ್ಸಿಬಿನೇ. ಅದು ಹೇಗೆ ಅಂತೀರಾ? ಆ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಎಲ್ಲಿದೆ ನೋಡಿ. ವರ್ಷಗಳಿಂದ ಆರ್ಸಿಬಿ ಅಭಿಮಾನಿಗಳು ಕಾಯ್ತಾನೆ ಇದ್ದಾರೆ. ಆದ್ರೆ ಕೆಂಪಂಗಿ ಅಭಿಮಾನಿಗಳ ಕನಸು ಮಾತ್ರ ನನಸಾಗ್ತಿಲ್ಲ. ಯಾಕೋ ಏನೋ ಆರ್ಸಿಬಿ ಹಣೆಬರ ಬದಲಾಗ್ತಿಲ್ಲ. ಅದೃಷ್ಟ ಲಕ್ಷ್ಮಿ ಚಾಲೆಂಜರ್ಸ್ ಕೈ ಹಿಡಿತಿಲ್ಲ. ಆದ್ರೆ ಈ ಬಾರಿ ಹಳೆ ತಪ್ಪು ಆಗೋದಿಲ್ವಂತೆ. ಏನೇ ಆಗ್ಲಿ, ಈ ಸಲ ಕಪ್ ನಮ್ದೆ ಅಂತ ಆರ್ಸಿಬಿ ಫ್ರಾಂಚೈಸಿ ಹೇಳ್ತಾ ಇದೆ. ಆರ್ಸಿಬಿಯಲ್ಲಾಯ್ತು ಮತ್ತೊಂದು ಬಿಗ್ ಚೇಂಜಸ್. ಅಂದಹಾಗೆ ಆರ್ಸಿಬಿಯಲ್ಲಿ ಬದಲಾವಣೆಯ ಗಾಳಿ ಬೀಸಿದೆ. ಒಂದು ಬಲಿಷ್ಠ ತಂಡವನ್ನ ಕಟ್ಟೋದಕ್ಕೆ ಫ್ರಾಂಚೈಸಿ ಶಪಥ ಮಾಡಿದೆ. ಮೊನ್ನೆ ತಾನೇ ದಿನೇಶ್ ಕಾರ್ತಿಕ್ರನ್ನ ಆರ್ಸಿಬಿಯ ಬ್ಯಾಟಿಂಗ್ ಕೋಚ್ ಆಗಿ ಮೆಂಟರ್ ಆಗಿ ನೇಮಕ ಮಾಡಲಾಗಿತ್ತು. ಡಿಕೆ ನಂತರ ಈಗ ಮತ್ತೊಂದು ಬಿಗ್ ಚೇಂಜಸ್ ಆಗಿದೆ. ಆರ್ಸಿಬಿ ಫ್ಯಾಮಿಲಿಗೆ ಬಂದ್ರು ಕನ್ನಡಿಗ. ಹೌದು, ಆರ್ಸಿಬಿಯಲ್ಲಿ ಮತ್ತೊಂದು ಬದಲಾವಣೆಯಾಗಿದೆ. ಟ್ಯಾಲೆಂಟ್ ಸ್ಕೌಟ್ ಹೆಡ್ ಆಗಿದ್ದ ಮಲೋಲನ್ ರಂಗರಾಜನ್ಗೆ ಕೋಕ್ ನೀಡಲಾಗಿದೆ. ಇವರ ಸ್ಥಾನಕ್ಕೆ ಕರ್ನಾಟಕದ ಮಾಜಿ ರಣಜಿ ಆಟಗಾರ ಸುಮಂತ್ ಕೊಲ್ಲರನ್ನ ಆಯ್ಕೆ ಮಾಡಲಾಗಿದೆ. ಟ್ಯಾಲೆಂಟ್ ಸ್ಕೌಟ್ ಹೆಡ್ ಕೆಲಸ ಏನು? ಈ ಟ್ಯಾಲೆಂಟ್ ಸ್ಕೌಟ್ ಹೆಡ್ ಕೆಲಸ ಏನಂದ್ರೆ ಯುವ ಪ್ರತಿಭೆಗಳನ್ನ, ಹೊಸ ಟ್ಯಾಲೆಂಟ್ ಗಳನ್ನ ಜಾಲಾಡೋದು. ಅಂದ್ರೆ ಆಕ್ಷನ್ ಇಂದ ಹಿಡಿದು ಟೀಮ್ ಸೆಟ್ ಮಾಡೋ ತನಕ ಇವರ ತೀರ್ಮಾನವೇ ಇಲ್ಲಿ ಅಂತಿಮ. ಇವ್ರು ಹೇಳಿದ್ದೆ ಫೈನಲ್. ಕಳೆದ ಬಾರಿ ಟೀಮ್ ಆಯ್ಕೆ ಬಗ್ಗೆ ಆಕ್ರೋಶ ವ್ಯಕ್ತವಾಗಿತ್ತು. ಇದರ ಬೆನ್ನಲ್ಲೇ ಈಗ ಆರ್ಸಿಬಿ ಮಹತ್ವದ ತೀರ್ಮಾನ ತೆಗೆದುಕೊಂಡಿದೆ. ಕೊನೆಗೂ ಬುದ್ಧಿ ಬಂತ ಆರ್ಸಿಬಿಗೆ. ಪ್ರತಿ ಬಾರಿ ಎಲ್ಲಾ ತಂಡಗಳು ಹೊಸ ಟ್ಯಾಲೆಂಟ್ಗಳ ಹುಡುಕಾಟದಲ್ಲಿದ್ರೆ ಆರ್ಸಿಬಿ ಮಾತ್ರ ಸ್ಟಾರ್ ಆಟಗಾರರ ಬೆನ್ನು ಬೀಳ್ತಿತ್ತು. ಯಾಕಂದ್ರೆ ಅದು ಕಮರ್ಷಿಯಲ್ ಲೆಕ್ಕಾಚಾರ. ಎಲ್ಲ ತಂಡಗಳಲ್ಲಿ ಹೊಸ ಪ್ರತಿಭೆಗಳು ಮಿಂಚುತ್ತಾ ಇದ್ರೆ ಆರ್ಸಿಬಿ ಮಾತ್ರ ಮಕಾಡೆ ಮಲ್ಕ್ತಿತ್ತು. ಆದ್ರೆ ಈ ಬಾರಿ ಆರ್ಸಿಬಿ ಫ್ರಾಂಚೈಸಿ ಬೇಗನೆ ಎಚ್ಚೆತ್ತುಕೊಂಡ ಹಾಗೆ ಕಾಣುತ್ತಿದೆ. ಒಟ್ಟಾರೆ ಆರ್ಸಿಬಿಯ ಹೊಸ ತಂಡದೊಂದಿಗೆ, ಹೊಸ ಜೋಶ್ನೊಂದಿಗೆ ಈ ಬಾರಿ ಕಣಕ್ಕಿಳಿಯೋದು ಪಕ್ಕಾ ಆಗಿದೆ. ಸ್ಪೋರ್ಟ್ಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 2019ರ ವಿಶ್ವಕಪ್ನಲ್ಲಿ ಮೋಸ ಆಗಿದ್ದಂತೆ 2019ರ ಏಕದಿನ ವಿಶ್ವಕಪ್ ಕುರಿತಾಗಿ ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ ಮೊಹಮ್ಮದ್ ಶಮಿ ಬಾಂಬ್ ಸಿಡಿಸಿದ್ದಾರೆ. ಹಾಗಾದ್ರೆ ಮೋಸ ಆಗಿದ್ದು ಯಾರಿಗೆ? ಶಮಿ ಏನ್ ಹೇಳಿದ್ರು? ಬನ್ನಿ ನೋಡ್ತಾ ಹೋಗೋಣ. ಅದು 2019ರ ಏಕದಿನ ವಿಶ್ವಕಪ್. ವಿಶ್ವ ಸಂಗ್ರಾಮ ಇಂಗ್ಲೆಂಡ್ನಲ್ಲಿ ನಡೆದಿತ್ತು. ಈ ಮಹಾಯುದ್ಧದಲ್ಲಿ ಟೀಮ್ ಇಂಡಿಯಾನೇ ಗೆಲ್ಲೋ ಫೇವರೇಟ್ ಕೂಡ ಆಗಿತ್ತು. ಇಡೀ ಹಿಂದೂಸ್ತಾನ ಟೀಮ್ ಇಂಡಿಯಾ ಫೈನಲ್ಗೆ ಎಂಟ್ರಿ ಕೊಡೋದನ್ನ ನೋಡೋದಕ್ಕೆ ಕಾಯ್ತಾ ಇತ್ತು. ಆದ್ರೆ ಎಲ್ಲರಿಗೂ ನಿರಾಸೆ ಆಗ್ಬಿಡ್ತು. ಯಾಕೆ ಅಂದ್ರೆ ಸೆಮಿಫೈನಲ್ನಲ್ಲಿ ಭಾರತ ನ್ಯೂಜಿಲೆಂಡ್ ವಿರುದ್ಧ ಸೋತ್ಬಿಡ್ತು. ಈ ಮೂಲಕ ಕೋಟಿ ಭಾರತೀಯರ ಕನಸು ನುಚ್ಚು ನೂರಾಗಿತ್ತು. ಯಾಕೆ 2019ರ ವಿಶ್ವಕಪ್ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ನೀವು ಪ್ರಶ್ನೆ ಮಾಡಬಹುದು. ಇಲ್ಲೇ ಇರೋದು ನೋಡಿ ಇಂಟ್ರೆಸ್ಟಿಂಗ್ ವಿಚಾರ. ಹೌದು, 2019ರ ಏಕದಿನ ವಿಶ್ವಕಪ್ ಕುರಿತಾಗಿ ಈಗ ಮೊಹಮ್ಮದ್ ಶಮಿ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಈ ವಿಶ್ವಕಪ್ನಲ್ಲಿ ನಡೆದಿದ್ದ ರಾಜಕೀಯ, ಈ ಆಟಗಾರನಿಗೆ ನಿಜಕ್ಕೂ ಆಗಿದ್ದ ಮೋಸ, ಹೌದು, 2019ರ ವಿಶ್ವಕಪ್ನಲ್ಲಿ ಮೊಹಮ್ಮದ್ ಶಮಿ ಬೊಂಬಾಟ್ ಬೌಲಿಂಗ್ ಮಾಡಿದ್ರು. ಆಡಿದ್ದು 4 ಪಂದ್ಯ, ಪಡೆದಿದ್ದು ಬರೋಬ್ಬರಿ 14 ವಿಕೆಟ್ಸ್. ಇನ್ನು ಅಫ್ಘಾನಿಸ್ತಾನ ವಿರುದ್ಧ ಕ್ರೂಷಿಯಲ್ ಪಂದ್ಯದಲ್ಲಿ ಹ್ಯಾಟ್ರಿಕ್ ಸಾಧನೆ ಮಾಡಿ ಟೀಮ್ ಇಂಡಿಯಾಗೆ ಗೆಲುವು ತಂದುಕೊಟ್ಟಿದ್ರು. ಆದ್ರೆ ಈ ವಿಶ್ವಕಪ್ನಲ್ಲಿ ಡೆಡ್ಲಿ ಅಟ್ಯಾಕ್ ಮಾಡಿದ ಶಮಿಯನ್ನ ಸೆಮಿಫೈನಲ್ನಲ್ಲಿ ಆಡಿಸಿರ್ಲಿಲ್ಲ, ಹೊರಗಡೆ ಕೂರಿಸಿದ್ರು. ಈ ನಿರ್ಧಾರದ ಬಗ್ಗೆ ಈಗ ಶಮಿ ಧ್ವನಿ ಎತ್ತಿದ್ದಾರೆ. ನಾನೇನ್ ತಪ್ಪು ಮಾಡಿದ್ದೆ ಅಂದ್ರು ಶಮಿ.
2019 ವಿಶ್ವಕಪ್ನಲ್ಲಿ ನಾನು ಅದ್ಭುತವಾಗಿ ಬೌಲಿಂಗ್ ಮಾಡಿದ್ದೆ. ಹೀಗಿದ್ರೂ ಕೂಡ ನನ್ನನ್ನ ಯಾಕೆ ಹೊರಗಡೆ ಕೂರಿಸಿದ್ರು ಅನ್ನೋದು ಈಗ್ಲೂ ನನ್ನನ್ನ ಕಾಡ್ತಿರುವ ಪ್ರಶ್ನೆ. ಮ್ಯಾನೇಜ್ಮೆಂಟ್ ಯಾಕೆ ಈ ನಿರ್ಧಾರ ತೆಗೆದುಕೊಂಡಿತ್ತು ಅನ್ನೋದು ನನ್ಗೆ ಅರ್ಥ ಆಗ್ಲಿಲ್ಲ. 2019 ವಿಶ್ವಕಪ್ ಆಗಿ 4 ವರ್ಷಗಳಾಯ್ತು. ಆದ್ರೆ ಈಗ್ಲೂ ಕೂಡ ಈ ವಿಶ್ವಕಪ್ ನನ್ನನ್ನ ಕಾಡ್ತಾ ಇದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಶಮಿ ಹೇಳಿದ್ದು ಕೂಡ ಸತ್ಯ. ಅದ್ಭುತವಾಗಿ ಆಡಿದ ಆಟಗಾರನನ್ನ ಸೆಮಿಫೈನಲ್ನಂತಹ ಪಂದ್ಯದಲ್ಲಿ ಹೊರಗಡೆ ಕೂರಿಸ್ತಾರೆ ಅಂದ್ರೆ ಇದು ರಾಜಕೀಯವಲ್ಲದೆ ಮತ್ತೇನು? ಅಂದ್ಹಾಗೆ 2019 ವಿಶ್ವಕಪ್ನಲ್ಲಿ ಕ್ಯಾಪ್ಟನ್ ಆಗಿದ್ದಿದ್ದು ವಿರಾಟ್ ಕೊಹ್ಲಿ. ಹೀಗಾಗಿ ಶಮಿಯ ಈ ಪ್ರಶ್ನೆಗೆ ಕೊಹ್ಲಿ ಹಾಗೂ ಮ್ಯಾನೇಜ್ಮೆಂಟ್ ಮಾತ್ರ ಉತ್ತರ ಕೊಡೋದಕ್ಕೆ ಸಾಧ್ಯ. ಇಬ್ಬರು ಮಕ್ಕಳೊಂದಿಗೆ ಆತ್ಮಹತ್ಯೆಗೆ ಯತ್ನಿಸಿದಂತಹ ಮಹಿಳೆಯನ್ನ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಕೌಟುಂಬಿಕ ಕಲಹದಿಂದ ಆತ್ಮಹತ್ಯೆಗೆ ಮಹಿಳೆ ಯತ್ನಿಸಿದ್ದಾರೆ. ಸಾಗರ ತಾಲೂಕಿನ ಕುಗ್ವೆ ಸಮೀಪದ ಹೊಳೆಗೆ ಹಾರಿ ಆತ್ಮಹತ್ಯೆಗೆ ಮುಂದಾಗಿದ್ರು. ಪ್ರೀತಿಸಿದ ಯುವಕನ ಜೊತೆಯಲ್ಲಿ ಯುವತಿ ಪರಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ಠಾಣೆಯಲ್ಲಿ ಜೋಡಿ ಪ್ರತ್ಯಕ್ಷವಾಗಿದೆ. ಹಂಸಲೇಖ ಮತ್ತು ವಿಜಯ್ ಕುಮಾರ್ ಯುವತಿ ಪೋಷಕರ ವಿರೋಧ ಮಧ್ಯೆ ಓಡಿ ಹೋಗಿ ಮದುವೆಯನ್ನ ಆಗಿದ್ರು. ಮಗಳನ್ನ ನೋಡ್ತಾ ಇದ್ದಂತೆ ಪೋಷಕರು ಅಂದ್ರೆ ಪೊಲೀಸರ ಜೊತೆಯಲ್ಲಿ ಯುವತಿ ಪೋಷಕರು ವಾಗ್ವಾದಕ್ಕೂ ಕೂಡ ಇಳಿದಿದ್ದಾರೆ. ಬೆಂಗಳೂರಿನ ಕೆಂಗೇರಿ ಬಳಿಯ ಕಬ್ಬಾಳಮ್ಮ ದೇಗುಲ ಬಳಿ ಇರುವ ಹಾರ್ಡ್ವೇರ್ ಶಾಪ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ಗೆ ಶಾಪ್ ಹೊತ್ತಿ ಉರಿದಿದೆ. ಅಂಗಡಿಯಲ್ಲಿ ಇದ್ದಂತಹ ಎಲೆಕ್ಟ್ರಿಕ್ ಸಾಮಗ್ರಿಗಳು ಬೆಂಕಿಗೆ ಆಹುತಿಯಾಗಿದೆ. ಯಾದಗಿರಿಯಲ್ಲಿ ಅನಾಮಧೇಯ ವ್ಯಕ್ತಿಯ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಗುರುಮಠಕಲ್ ತಾಲೂಕಿನ ನಜರಾಪುರ ಅರಣ್ಯ ಪ್ರದೇಶದಲ್ಲಿ ಶವ ಪತ್ತೆಯಾಗಿದೆ. ಸುಮಾರು 50 ವರ್ಷ ವಯಸ್ಸಿನ ಅಪರಿಚಿತ ವೃದ್ಧನ ಶವ ಪತ್ತೆಯಾಗಿದೆ. ಮಕ್ಕಳಾಗಲಿಲ್ಲ ಅಂತ ಖಿನ್ನತೆಗೆ ಒಳಗಾಗಿ ಅನಾರೋಗ್ಯ ಪೀಡಿತ ದಂಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ದಾವಣಗೆರೆ ನ್ಯಾಮತಿ ತಾಲೂಕಿನ ಮಲ್ಲಿಗೇನಹಳ್ಳಿಯಲ್ಲಿ ಗ್ರಾಮದಲ್ಲಿ ಈ ಒಂದು ಘಟನೆ ಜರುಗಿದೆ. ಷಣ್ಮುಖಪ್ಪ ಇಂದ್ರಮ್ಮ ಮೃತ ದಂಪತಿ. ವಿವಾಹವಾಗಿ 30 ವರ್ಷ ಕಳೆದರೂ ಮಕ್ಕಳಾಗದೆ ದಂಪತಿ ಖಿನ್ನತೆಗೆ ಒಳಗಾಗಿದ್ರು. ಶಿವಮೊಗ್ಗದಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಒಂದು ಕಡೆ ಸಾಗರ ತಾಲೂಕಿನಲ್ಲಿರುವಂತಹ ವಿಶ್ವವಿಖ್ಯಾತ ಜೋಗ ಜಲಪಾತ ಕಣ್ಮನ ಸೆಳೀತಾ ಇದೆ. ಜೋಗ ಜಲಪಾತ ದಿನದಿಂದ ದಿನಕ್ಕೆ ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ. ಹಾಲ್ ನೊರೆಯಂತೆ ಧುಮ್ಮಿಕ್ತಾ ಇರುವ ಜಲಧಾರೆ ನೋಡುವುದಕ್ಕೆ ಸಾವಿರಾರು ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ರಾಜ ರಾಣಿ ರೋರರ್ ರಾಕೆಟ್ ಭೋರ್ಗರೆಯುವ ಜಲಧಾರೆಯ ನಾದಕ್ಕೆ ಪ್ರವಾಸಿಗರು ಫಿದಾಗಿದ್ದಾರೆ.